ನಮಸ್ಕಾರ ವೀಕ್ಷಕರೇ, ಜೆಎಸ್ಎಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಗುಳೇದ್. ಕಾರಣಿಕ ಪುರುಷನಾದ ಜೋಕುಮಾರನ ಜಾನಪದ ಕಥೆ. ನಮಗೆ ಸಿಕ್ಕ ಜಾನಪದ ಮಾಹಿತಿ ಹೇಳುತ್ತೇವೆ, ಪೂರ್ತಿಯಾಗಿ ನೋಡಿ. ಜೋಕುಮಾರ ಸ್ವಾಮಿ ಆಚರಣೆ ಉತ್ತರ ಕರ್ನಾಟಕದಲ್ಲಿ ಪ್ರಚಲಿತವಿದೆ. ಭಾದ್ರಪದ ಚೌತಿಯ ಅಷ್ಟಮಿಯ ದಿನ, ಅಂದರೆ ಗಣೇಶ ಪ್ರಕೃತಿಯಲ್ಲಿ ಲೀನನಾಗಿ ಕೈಲಾಸಕ್ಕೆ ಮರಳಿ ಹೋಗುವ ದಿನ ಜೋಕುಮಾರನ ಜನನವಾಗುತ್ತದೆ. ಈ ದಿನದಂದು ರೈತಾಪಿ ವರ್ಗದವರು ತಮ್ಮ ಮನೆಯಲ್ಲಿ ಹೋಳಿಗೆ ಮಾಡಿ ಅಷ್ಟಮಿಯ ಸಂಭ್ರಮ ಆಚರಿಸುತ್ತಾರೆ. ಜೋಕುಮಾರ ಸ್ವಾಮಿ ಮಳೆ ತರುವ ದೈವವಾಗಿ ಗುರುತಿಸಿಕೊಂಡದ್ದು. ಈತನನ್ನು ಕುಂಬಾರರ ಮನೆಯಲ್ಲಿ ಅಂಬಿಗರ ಮಹಿಳೆಯರು ತಯಾರಿಸುತ್ತಾರೆ. ಕುರುಬರ ಗೌಡರು ಈತನಿಗೆ ಬಟ್ಟೆ ತುಡಿಸಿ ಬಾಯಿಗೆ ಬೆಣ್ಣೆ ತುಂಬುತ್ತಾರೆ. ಅಗಸರ ಮಹಿಳೆಯರು ಜೋಕುಮಾರನ ಹೊತ್ತು ಗ್ರಾಮಗಳಲ್ಲಿ ಮನೆ ಮನೆಗೆ ತಿರುಗುತ್ತಾರೆ. ಜೋಕುಮಾರ ಸ್ವಾಮಿ ಬದುಕಿದ್ದು ಕೇವಲ 7 ದಿನ ಮಾತ್ರ. ಬರಗಾಲದ ಸಂದರ್ಭದಲ್ಲಿ ಜೋಕುಮಾರ ಸ್ವಾಮಿ ಕುದುರೆಯನ್ನೇರಿ ತನ್ನ ಮೇಲುಡುಗೆ ಬೀಸುತ್ತಾ ಬಂದಾಗ ಒಡ್ಡುಗಳು ಕೊಚ್ಚಿ ಹೋಗುವಂತೆ ಮಳೆ ಸುರಿಯುತ್ತದೆ. ಇದರಿಂದ ಕೆರೆ ಕಟ್ಟೆಗಳು ತುಂಬಿ ಭುವಿ ಹಸನಾಗುತ್ತದೆ. ಹೀಗೆ ಹೋಗುವಾಗ ಅಗಸರ ಹೆಣ್ಣು ಮಗಳ ಸೀರೆ ಜಾಲಿ ಮುಳ್ಳಿಗೆ ಸಿಗುತ್ತದೆ. ಆ ಹೆಂಗಸು ಜೋಕುಮಾರನೇ ತನ್ನ ಸೀರೆ ಜಗ್ಗಿದ್ದಾನೆ ಎಂದು ದೂರುತ್ತಾಳೆ. ಇದರಿಂದ ಅಗಸರು ಅವನ ತಲೆ ಕಡಿದು ಕೆರೆಗೆ ಹಾಕುತ್ತಾರೆ. ಆ ತಲೆ ಅಂಬಿಗ ಮಹಿಳೆಗೆ ಸಿಗುತ್ತದೆ. ಲೋಕ ಕಲ್ಯಾಣಕ್ಕಾಗಿ ಮಳೆ ತಂದ ಪುಣ್ಯಾತ್ಮನಿಗೆ ಹೀಗಾಯ್ತಲ್ಲ ಎಂದು ಅಂಬಿಗರು ಆ ತಲೆ ಪೂಜಿಸುತ್ತಾರೆ. ಅಗಸರ ಮಹಿಳೆಗೆ ತನ್ನ ತಪ್ಪಿನ ಅರಿವಾಗಿ ನಂತರ ಅಗಸರು ಜೋಕುಮಾರನ ಪೂಜೆ ಮಾಡುತ್ತಾರೆ. ಜೋಕುಮಾರ ಸ್ವಾಮಿ ಆಚರಣೆ ಅಂಬಿಗ ಮತ್ತು ಅಗಸರ ಮಹಿಳೆಯರಿಗೆ ದುಃಖದ ಹಬ್ಬವಾಗಿದ್ದು, ಅವರು ಜೋಕುಮಾರ ಸ್ವಾಮಿ ಸತ್ತ 3 ದಿನದವರೆಗೆ ಯಾವುದೇ ಶುಭ ಕಾರ್ಯ ಮಾಡುವುದಿಲ್ಲ. ಜೋಕುಮಾರ ಹುಟ್ಟಿದ ದಿನದಂದು ಅಳಲು ಆಚರಿಸುತ್ತಾರೆ. ಅಂದರೆ ಈ ದಿನಗಳಲ್ಲಿ ಖರ್ಚು ಹೆಚ್ಚಾಗಿ ಇರುವಂತಹ ಯಾವುದೇ ಶುಭ ಕಾರ್ಯಕ್ರಮವನ್ನು ಮಾಡುವುದಿಲ್ಲ. ರೈತಾಪಿ ವರ್ಗದವರು ಕೃಷಿಗೆ ಹೆಚ್ಚಿನ ಖರ್ಚು ಮಾಡಿ ಖಾಲಿ ಕೈಯಲ್ಲಿ ಮಳೆಯನ್ನು ನಿರೀಕ್ಷಿಸುವ ಈ ಕಾಲದಲ್ಲಿ ಇನ್ನು ಹೊರೆಯಾಗದಿರಲೆಂಬ ಉದ್ದೇಶ ನಮ್ಮ ಜನಪರದು ಇರಬಹುದು. ಜೋಕುಮಾರನ ಹೊತ್ತು ಮನೆ ಮನೆಗೆ ತಿರುಗುವಾಗ ಅಳಲು ಅಂಬಲಿ ಹಂಚುತ್ತಾರೆ. ಇದನ್ನು ಹೊಲದಲ್ಲಿ ಹುಗಿಯುತ್ತಾರೆ, ಇಲ್ಲವೇ ಹೊಲದ ಸುತ್ತ ಹುಲುಸಾಗಿ ಹರಡುತ್ತಾರೆ. ಜೋಕುಮಾರ ಸ್ವಾಮಿ ಅಪ್ಪಟ ರೈತಾಪಿ ವರ್ಗದ ಪಾಲಿಗೆ ಕಾರಣಿಕ ಪುರುಷ. ಇಂತಹ ಸನಾತನ ಧರ್ಮದ ಕಾರ್ಯಕ್ರಮಗಳು ಹೆಚ್ಚಿನ ಜನರಿಗೆ ಮನಮುಟ್ಟಲು ಇಷ್ಟವಾಗಿದ್ದರೆ ನಮ್ಮ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ಮುಂದಿನ ಸುದ್ದಿಗಾಗಿ ಮೊದಲು ನೋಡಲು ಜೆಎಸ್ಎಸ್ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.